ಪಿಂಪಲ್ಸ್ಗೂ ಆಯಿಲ್ ಫುಡ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೋಡಿ. ಒಂದ್ ಸ್ವಲ್ಪ ಹೆಲ್ಪ್ ಮಾಡು ಬಟ್ಟೆ ಒಣಗಕ್ಕೆ. ನಾನ್ ವೆಜ್ ಬೇಕಾ ಹೇಳು. ಇದು ಹಿಂಗ್ ಸಪ್ಪ ಕೂತಿರೋದಾದ್ರೆ ಇವ್ರ ಮಕ್ಳೇ ಇರ್ಬೇಕು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಆದ್ರೆ ಮದ್ವೆ ಇಲ್ಲಾಂದ್ರೆ ರೀಲ್ಸ್ ಒಂದಿನ ಬ್ಯೂಟಿಷಿಯನ್ ಆಗ್ಬಿಡ್ತೀನಿ ಅಂತ ಭಯ ಆಗ್ತೈತೆ ಫ್ರೆಂಡ್ಸ್. ಅಲ್ಲ ಈ ಚಳಿಗಾಲದಲ್ಲಿ ಬಿಟ್ಟು ಬೇಸಿಗೆ ಕಾಲದಲ್ಲಿ ಮದ್ವೆ ಆಗಿದ್ರೆ ಆಗ್ತಾ ಇರ್ಲಿಲ್ವಾ? ಮದ್ವೆ ಹೆಣ್ಣಿಗೆ ಟೆನ್ಷನ್ ಇಲ್ಲ, ಅದೇ ಒಂದು ಫೇಸ್ ಪ್ಯಾಕ್ ಆಗ್ತಾ ಇಲ್ಲ, ಒಂದು ಪಾರ್ಲರ್ಗೆ ಹೋಗ್ತಾ ಇಲ್ಲ. ಅಪ್ಪಿ ನನಗೆ ಬುಕ್ಕ ತೊಳಕ್ ಹೋಗೋಣ ಅಂತಿದೆ, 2 ಸೆನ್ಸ್ ಏನಾಗ್ತೈತೆ. ಓ ಮೈ ಗಾಡ್, ಮದ್ವೆ ಮುಂಚೆ ಸರಿಯಾಗಿ ನೋಡ್ಲಿಲ್ಲ ನನ್ ಗಂಡನ, ನಾನು ಮೋಸ ಹೋದೆ. ಅಪ್ಪಿ ಆಕಾಶ ನನ್ ಕಣ್ಣಿಗೆ ನೀಲಿ ಕಲರ್ ಕಾಣಿಸ್ತೈತಪ್ಪಿ. ಟೇಕ್ ರೆಸ್ಟ್. ಫಂಗಸ್ ತರ ಕಾಣಿಸ್ತೈತ್ ನನ್ಗೆ. ಇದು ಯಾವ ಕಾರ್ತಿಕ್ ಮಾಸ ಡೈಲಿ ನಾನ್ ವೆಜ್ ನೆನ್ಸ್ಕೊಂಡು ಪನ್ನೀರು ಮಶ್ರೂಮ್ ತಿನ್ನೋದು. ಈ ಅಣಬೆದೆ ಈಗ್ಲೂ ಆಶ್ಚರ್ಯ ನನ್ಗೆ, ಇದು ನಾಟಿ ಅಣಬೆನಾ ಅಂತ. ಸಕ್ಕದ ಬಂದೈತಪ್ಪಿ, ಪೀಸ್ ಇಲ್ಲ. ಯಾವ ನಾಯಿಗೆ ಬೇಕು ನಿನ್ನ ಋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನದು ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ, ಭಾನುವಾರ, ಬ್ಯಾಡ್ ಡೇ, ಸ್ಯಾಡ್ ಡೇ ಎಲ್ಲ ಮಿಕ್ಸ್ ಡೇ ಇವತ್ತು. ಯಾಕಂದ್ರೆ ನಾನ್ ವೆಜ್ ಇಲ್ಲ, ಅದಕ್ಕೆ ಪ್ರತಿ ಭಾನುವಾರ ಬಂದ್ರೆ ಅದೊಂದು ನೆನಪಾಗ್ತೈತೆ. ಬಟ್ ಅಷ್ಟೊಂದು ಅಡಿಕ್ಟ್ ಆಗಿಲ್ಲ ಫ್ರೆಂಡ್ಸ್, ಬಿಟ್ಬಿಟ್ಟಿದೀವಿ. ನನ್ಗೊಂದೇ ಒಂದು ಯೋಚನೆ ಫ್ರೆಂಡ್ಸ್, ನಾನ್ ವೆಜ್ ಜಾಸ್ತಿ ತಿಂತಾ ಇದೀವಿ, ಅದಕ್ಕೆ ನನಗೆ ಪಿಂಪಲ್ಸ್ ಜಾಸ್ತಿ. ಆಯಿಲ್ ಫುಡ್ ಜಾಸ್ತಿ ತಿಂತಾ ಇದೀನಿ, ಅದಕ್ಕೆ ಪಿಂಪಲ್ಸ್ ಎಲ್ಲ ಬರುತ್ತೆ ಜಾಸ್ತಿ ಅಂತ ಅನ್ಕೊಂಡಿದ್ದೆ. ಆತರ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ, 1 ತಿಂಗಳಿಂದ ನಾನ್ ವೆಜ್ ಆಯಿಲ್ ಫುಡ್ ಏನಿಲ್ಲ. ಆಯಿಲ್ ಫುಡ್ ಅಂತೂ ಒಂದು ವಾರದಿಂದ, ಒಂದು 15 ದಿನದಿಂದ ಏನಿಲ್ಲ, ಆದ್ರೂ ಪಿಂಪಲ್ಸ್ ಬರ್ತಿದೆ. ಅದು ನಮ್ಮ ಮನುಷ್ಯನ ದೇಹದಲ್ಲಿ ಕಾಮನ್ ಫ್ರೆಂಡ್ಸ್. ನಾವು ಊಟದ ಮೇಲೆ ಹಾಕೋದು ಬಿಡಬೇಕು ಅಂತ ನನಗೆ ಈ ಕಾರ್ತಿಕ್ ಮಾಸದಲ್ಲಿ ಅದೊಂದು ಎಚ್ಚರ ಆಯ್ತು, ನನಗೆ ಜ್ಞಾನೋದಯ ಆಯ್ತು. ಪಿಂಪಲ್ಸ್ಗೂ ಆಯಿಲ್ ಫುಡ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೋಡಿ, ಕಾಮನ್ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಾನು ನಿನ್ನೆ ಶನಿವಾರ ರಾತ್ರಿನೇ ಬಟ್ಟೆ ಎಲ್ಲ ಒಗ್ದಿಟ್ಟೆ, ರಾತ್ರಿ ಒಣಗಾಕೊಟ್ಬೇಡ ಅಂತ ಹಂಗೆ ಇಟ್ಟಿದ್ದೀನಿ. ಅವನ್ನೆಲ್ಲ ಒಣಗಾಕ್ಬಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ. ನಾನು ಅಷ್ಟರಲ್ಲಿ ಕೋತೆಗಳ ಕಾಟ. ಯಾಕಂದ್ರೆ ಇವಾಗ ಬಟ್ಟೆ ಒಣಗಾಕತ್ತಂದ್ರೆ ಬಟ್ಟೆಗಳ ಮೇಲೆ ಬಂದು ಜಂಪ್ ಮಾಡ್ತವೆ. ಅವೇನೋ ಒಂಥರ ನನ್ನ ಬಟ್ಟೆಗಳು ಆ ಸೋಪ್ ಸ್ಮೆಲ್ಗೆ ಅಟ್ರಾಕ್ಟ್ ಆಗ್ತವೆ ಏನೋ ಗೊತ್ತಿಲ್ಲ. ನಿಜ ಹಂಗೆ ಅನ್ಕೋಬೇಕು ಫ್ರೆಂಡ್ಸ್. ಇಷ್ಟ ತನಕ ಐತೆ, ಕಮ್ಮಿಗಳ ಮೇಲೆ ಓಡಾಡಲ್ಲ, ಬಟ್ಟೆ ಒಣಗಾಕದ್ಮೇಲೆ ಬಂದು ಓಡಾಡ್ತವೆ. ಟಾಮ್, ಕೋತಿಗಳನ್ನ ಓಡಿಸಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡು ಬಟ್ಟೆ ಒಣಗಾಕಕ್ಕೆ. ಓಕೆ, ಹೋಗಿ ಓಡಿಸು, 1 ರೌಂಡ್ ಓಡಿಸೋಗಪ್ಪ ನೀನು. ಅಪ್ಪಿ ಪಟಾಕಿ ಎದ್ರು ಹೊಡಿ ಬಾ. ಪಟಾಕಿ ಹೊಡಿಯಕ್ ಬರಲ್ಲ? ನಾನ್ ಚೆನ್ನಾಗ್ ಹೊಡಿತೀನ? ನಿನಗೆ ಯಾಕೆ ಧೈರ್ಯ ಇಲ್ಲ? ಕಟ್ಟ ಕಡೆದಾಗಿ ಕಾಣ್ತಾ ಇರೋ ಪ್ರಶ್ನೆ ಒಂದೇ. ಹೊಡಿತೀನಿ ಬಾ. ಇವನು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ, ಸೋಂಬೇರಿ ಆಗಿದ್ಯಾ ಟಾಮ್? ಇವನು ನಾನ್ ವೆಜ್ ಇಲ್ಲ ಅಂತ ಸೋಂಬೇರಿ ಆಗಿದ್ಯಾ? ನಾನ್ ವೆಜ್ ಬೇಕಾ ಹೇಳು, ಬಾಯ್ ಬಿಟ್ಟು ಹೇಳು, ಕೊಡ್ತೀನಿ. ಪಾಪ ಟಾಮು. ಇರು ಟಾಮು, ಇನ್ನು 15 ದಿನ ಅಷ್ಟೇ, ಆಮೇಲೆ ಜಮಾಯಿಸೋಣ. ಒಂದು ಗ್ಯಾಂಗ್ಗೆ ಬಂದವೆ ಅಪ್ಪಿ, ಗಿಡದೊಳಗೆಲ್ಲ ಸಖತ್ತಾಗಿ ಓದಾಡ್ತವೆ. ನೀನ್ ಹಾಕಿರೋ ಗಿಡಗಳೆಲ್ಲ ಡಮಲ್ ಡುಮಿಲ್. ಅಲ್ಲಬ್ಬ, ಹುಲ್ ಕಿತ್ಕೊಂಡ್ ತಿಂತಾವನೆ. ಸರಿಯಾಗವೆ ಅಪ್ಪಿ. ಓ ಜಂಪಿಂಗು ಅಪ್ಪಿ, ಗಿಡದ ಮೇಲೆಲ್ಲ ಜಂಪಿಂಗು. ಇದು ಹಿಂಗ್ ಸಪ್ಪ ಕೂತಿರೋದಾದ್ರೆ ಇವ್ರ ಮಕ್ಳೇ ಇರ್ಬೇಕು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇಂಥ ಮಕ್ಳು ಹುಟ್ಟದ್ಮೇಲೆ ಸಪ್ಪ ಕುತ್ಕೊಳ್ತಾ ಇನ್ನೇನ್ ಮಾಡಕ್ ಆಗ್ತೈತೆ? ಹೋಗ್ರಲ್ಲ, ಗಿಡ ಮುರಿದಾದ್ರೆ ಓನರ್ ಬೈತಾರೆ. ಮರಗಳವ ಇಷ್ಟೊಂದೆಲ್ಲ, ಮರಗಳ ಮೇಲೆ ಆಟ ಆಡಕ್ ಆಗಲ್ಲ, ಗಿಡನೇ ಬೇಕು. ಅಲ್ಲ, ನಿಮ್ಮ ಸಂಬಂಧಿಕರಿಗೆ ಹೇಳು, ಸ್ವಲ್ಪ ಸಂಬಂಧಿಕರು, ಮಕ್ಳು, ಅಣ್ಣ ತಮ್ಮಂದ್ರು ನೋಡು, ಗಿಡದೊಳಗೆ ಮುಚ್ಚಿಕೊಂಡು ಹೆಂಗ್ ನೋಡ್ತಿದೆ ಕಳ್ಳಂತರ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ. ಕೊಡು, ಕೈ ಮಾಡ್ಕೊಬಿಟ್ಟೆ ಕಣೆ. ಇದೆಲ್ಲ ಕಾಮನ್ ಅಪ್ಪ ಲೈಫಲ್ಲಿ. ಮರದ ಮೇಲೆ ಇಟ್ಬಿಟ್ಟು ಹೊಡಿತೀನಿ, ಸೌಂಡ್ ಬರ್ತಾ ಇಲ್ಲ. ಇರ್ರಿ ಬರ್ತೈತೆ ಸೌಂಡ್. ಏನಪ್ಪಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 1
ನಗಿತಾವೆ ಮೇಲೆ. ನೋಡಿ ಪಟಾಕಿ, ನಾವೇನ್ ಎದುರ್ಕೊಳ್ಳಲ್ಲ ಅಂತ. ಐದು ಪಟಾಕಿ ಹೊಡೆದಿದ್ದೀನಿ ಫ್ರೆಂಡ್ಸ್, ಒಂದು ಸಹ ಡಮ್ಮಂದಿಲ್ಲ. ಅವುಗಳು ಪಟಾಕಿ ಅಂತ ಹೆಸರಿಕ್ಕಿರೋದೇ ಅನುಮಾನ ಎರಡೂನು. ಅದಕ್ಕೆ ನಾವು ಬೆಂಕಿ ಹಚ್ತೀವಿ ಫ್ರೆಂಡ್ಸ್, ಒಂದ್ ಗರಿ ಹಾಕಿ ಅದ್ರಾಗ ಪಟಾಕಿ ಹಾಕ್ಬಿಟ್ಟು ಓಡ್ಬತ್ತಾ ಇದೀವಿ ಅಷ್ಟೇ. ಎಷ್ಟಾದ್ರೂ ತುಸ್ಸಾಗ್ಲಿ, ಎಷ್ಟಾದ್ರೂ ಡಮ್ಮನ್ಲಿ. ಡಮರ್ ಡಮರ್ ಡಮರ್. ಆಟ ಆಡ್ತೀರಾ? ಆಟ ಇರ್ರಿ, ಒಂದ್ ನಿಮಿಷ ಬತ್ತೈತಿ ನಿಮ್ಗೆ ಸೌಂಡು. ಅಷ್ಟು ದೂರ ಅಷ್ಟೇನಾ? ಒಂದು 100 ಪಟಾಕಿ ಹಾಕಿದ್ವಿ, ಒಂದೇ ಡಮ್ಮಂದಿದ್ದ. ಸರಿ ಫ್ರೆಂಡ್ಸ್, ನಾನೀಗ ಬಟ್ಟೆ ಒಣಗಾಕ್ಬಿಡ್ತೀನಿ. ಬಟ್ಟೆ ಎಲ್ಲ ಒಣಗಾಕಿದಾಯ್ತು ಫ್ರೆಂಡ್ಸ್. ನನ್ನ ಫೇವ್ರೇಟ್ ವಾಲೆ ಕಳೆದೋಯ್ತು ಫ್ರೆಂಡ್ಸ್, ಸಖತ್ ಬೇಜಾರಾಗ್ತೈತೆ. ಶಿವಕುಮಾರ್ ಸಂಪ್ರದಾಯ ಶಿವಕುಮಾರ್ ಬೆಳಗ್ಗೆನೆ ಎದ್ದು ಪೂಜೆ ಮಾಡೈತೆ. ಈ ಭಕ್ತಿನ ತಡ್ಕೊಳಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಮಾಡಿದ್ರೆ ಮಾಡ್ಲಿ, ನನ್ ಯಾಕೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿ ಪರಿಸ್ಥಿತಿ, ನಿದ್ದೆ ಎಲ್ಲ ಹಾಳು ಮಾಡಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಿದ್ದೆ ಬಂದಿರ್ತೈತೆ ಬೆಳಗಿನ ಜಾವ. ಎದೋಳು ಪೂಜೆ 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 ಅಂದ್ರೆ ನಾನು ಭಕ್ತಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದ್ರೆ ಇಷ್ಟು ವರ್ಷ ನಾನು ಮಾಡಿದ್ದೀನಲ್ಲ, ಇನ್ ಮುಂದೆ ಆ ಜವಾಬ್ದಾರಿ ಶಿವಕುಮಾರ್ ತಗೊಳ್ಳಿ, ಕಾರ್ತಿಕ ಮಾಸ ಮುಗಿಯೋವರೆಗೂ ಅಂತ ನನ್ನ ಆಸೆ. ಆದ್ರೆ ಶಿವ ಹೊಟ್ಟೆ ಕಿಚ್ಚು ಫ್ರೆಂಡ್ಸ್. ನಾನ್ ಮಾತ್ರ ಪೂಜೆ ಮಾಡ್ಬೇಕಾ, ನನ್ನ ಹೆಂಡತಿ ಮಲಗಿರ್ಬೇಕಾ ಅಂತ. ಗಂಡನ ಭಕ್ತಿ ಬಂದ್ರು ಒಂಥರ ಟಾರ್ಚರ್ ಫ್ರೆಂಡ್ಸ್, ಟಾರ್ಚರ್. ಓಕೆ ಫ್ರೆಂಡ್ಸ್, ಮುಖೆಲ್ಲ ನೀಟಾಗಿ ತೊಳೆದಿದ್ದೀನಿ. ಇವತ್ತು ನಾನು ಫೇಸ್ ಪ್ಯಾಕ್ ಹಾಕಕ್ಕೆ ಮೇನ್ ಒಂದು ಕಾರಣ ಐತೆ ಫ್ರೆಂಡ್ಸ್. ನಾಳೆ ನನ್ನ ಫ್ರೆಂಡ್ ಮದ್ವೆ ಐತೆ. ಇನ್ನ ಶಿವ ಹೋಗ್ಬೇಡ ಏನ್ ಹೇಳಿಲ್ಲ, ಆಗ್ಲೇ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ತಾ ಇದೀನಿ. ಶಿವ ಹೆಂಗಂದ್ರೆ ಫ್ರೆಂಡ್ಸ್ ಹೇಳಕ್ಕಾಗಲ್ಲ, ಮಧ್ಯರಾತ್ರಿ ಎಬ್ಬರ್ಸ್ಬಿಟ್ಟು ಹೇಳ್ತೈತೆ ಸರಿ ಹೋಗ್ಬಿಟ್ಪಾ ಅಂತ. ಅದಕ್ಕೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿರೋಣ. ಆದ್ರೆ ಮದ್ವೆ ಇಲ್ಲಾಂದ್ರೆ ರೀಲ್ಸು, ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ ನಾನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ಗೆ ಒಂದು ಅರ್ಥ ಆಯ್ತು, ನಾವ್ ಯಾವ್ದೇ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೆ ಅದ್ ಚೆನ್ನಾಗಿ ರಿಸಲ್ಟ್ ಸಿಗ್ಬೇಕಂದ್ರೆ ಮೊದಲು ನಾವು ಸ್ಕ್ರಬ್ ಮಾಡ್ಬೇಕಾಗ್ತೈತೆ ಫೇಸ್ ನ. ಅದೊಂದು ಮೊನ್ನೆ ನಾನು ನಮ್ಮ ಅಕ್ಕ ಮನೆಗೆ ಹೋದಾಗ ನಾನು ಸ್ಕ್ರಬ್ ಮಾಡಿ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಅದು ಒಳ್ಳೆ ರಿಸಲ್ಟ್ ಕೊಡ್ತು. ಅದಕ್ಕೆ ನಾನು ಅದನ್ನ ಇನ್ಮೇಲೆ ಫಾಲೋ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಅಂದ್ರೆ ಇದೇ ಫೇಸ್ ಪ್ಯಾಕ್ ನ ಯಾವಾಗ್ಲೂ ಹಾಕ್ತೀನಿ ಅಂತ ಹೇಳಕ್ಕಾಗಲ್ಲ, ಇದು ಜಸ್ಟ್ ಟ್ರಯಲ್. ಇದು ನನ್ಗೆ ಸ್ಕಿನ್ ಸೂಟ್ ಆದ್ರೆ ಟ್ರೈ ಮಾಡ್ಬೋದು ಅಂತ. ಮತ್ತೆ ನಾನು ಮನೇಲಿ ಮಾಡ್ತೀನಲ್ಲ ಫೇಸ್ ಪ್ಯಾಕ್ಗಳು, ಅವು ಸಡನ್ ಆಗಿ ರಿಸಲ್ಟ್ ಸಿಗಲ್ಲ, 1-2 ದಿನ ಆದ್ಮೇಲೆ ರಿಸಲ್ಟ್ ಸಿಗುತ್ತೆ. ಆದ್ರೆ ನನಗೆ ನಾಳೆನೆ ರಿಸಲ್ಟ್ ಬೇಕು, ಯಾಕಂದ್ರೆ ನನ್ನ ಫ್ರೆಂಡ್ ಮದ್ವೆ ಅಲ್ಲ. ಅದಕ್ಕೆ ಇದನ್ನ ನಾನು ಸ್ಕ್ರಬ್ಬರ್ ಆಗಿ ಏನ್ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಅಕ್ಕಿ ಹಿಟ್ಟು ಫ್ರೆಂಡ್ಸ್. ಎಸ್, ಇದು ಸ್ಕ್ರಬ್ಬರ್ ಆಗು ವರ್ಕ್ ಆಗ್ತಿತ್ತಲ್ಲ, ಅದಕ್ಕೆ ನೀರು ಅಕ್ಕಿ ಹಿಟ್ಟು 2. ಇದಕ್ಕೆ ವಿಟಮಿನ್ ಕ್ಯಾಪ್ಸೂಲ್ ಹಾಕೋಣ. ಇದಕ್ಕೆ ವಿಟಮಿನ್ ಕ್ಯಾಪ್ಸೂಲ್ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ವಿಟಮಿನ್ ಕ್ಯಾಪ್ಸೂಲ್, ಫೇಸ್ ಪ್ಯಾಕ್ ಎಲ್ಲ ಮುಖ ಇನ್ನು ಅದ್ಗೆಟ್ ಹೋದ್ರೆ ಮದ್ವೆಲಿ ಭಯ ಪಡ್ತಾರೆ ಎಲ್ರು ಅಂದ್ಬಿಟ್ಟು ಬರೀ ಅಕ್ಕಿಟ್ ಮಾತ್ರ ತಗೊಂಡಿದ್ದೀನಿ. ಅಕ್ಕಿಟ್ ಯಾವ್ದೇ ಸೈಡ್ ಎಫೆಕ್ಟ್ ಇರಲ್ಲ, ಇನ್ನ ಒಳ್ಳೆ ರಿಸಲ್ಟ್ ಕೊಡ್ತಿತ್ತು ಅಷ್ಟೇ ನನ್ನ ಮುಖಕ್ಕೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಸ್ಕ್ರಬ್. ಅಕ್ಕಿ ಹಿಟ್ಟು, ನೀರು ಮತ್ತೆ ಹಾಲು ಮತ್ತೆ ಅಕ್ಕಿ ಹಿಟ್ಟು ಇಲ್ಲ ಆರೆಂಜ್ ಕೆನೆಯಲ್ಲಿ ಸ್ಕ್ರಬ್ ಮಾಡಿ ಮುಖ ವಾಶ್ ಮಾಡಿ ಆಮೇಲೆ ಫೇಸ್ ಪ್ಯಾಕ್ ಹಚ್ಚಿದ್ರು ಒಳ್ಳೆ ರಿಸಲ್ಟ್ ಸಿಗ್ತೈತಂತೆ. ಅಂತೆ ನಾನು ಇನ್ನೂ ಪ್ರಯೋಗಗಳಲ್ಲೇ ಇದ್ದೀನಿ ಫ್ರೆಂಡ್ಸ್. ಯಾವುದು ನನಗೆ ಬೆಸ್ಟ್ ರಿಸಲ್ಟ್ ಕೊಡ್ಬೇಕು ಫ್ರೆಂಡ್ಸ್. ನನ್ನ ಯೂಸ್ ಮಾಡೋದು ಫೇಸ್ ಪ್ಯಾಕ್ ಏನೋ ನ್ಯಾಚುರಲ್ ಫೇಸ್ ಪ್ಯಾಕ್ ರಿಸಲ್ಟ್ ಕೊಡ್ತಾವೆ. ಒಂದು ಪರ್ಮನೆಂಟ್ ಆಗಿ ಒಂದು ಬೆಸ್ಟ್ ರಿಸಲ್ಟ್ ಕೊಡಬೇಕು ಅಂದ್ರೆ ಈ ತರ ಫೇಸ್ ಪ್ಯಾಕ್ಗಳು, ಪ್ಯಾಕೆಟ್ ಫೇಸ್ ಪ್ಯಾಕ್. ಎಸ್, ಇದು ಪ್ಯಾಕೆಟ್ ಫೇಸ್ ಪ್ಯಾಕ್ ಅಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಕೊಡೋದನ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಪರ್ಮನೆಂಟ್ ಆಗಿ ಯೂಸ್ ಮಾಡಕ್ಕೆ. ಅಕ್ಕಿಟ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ಲೋ ಮೋಷನ್ ಅಲ್ಲಿ, ಸರ್ಕಲ್ ಮೋಷನ್ ಅಲ್ಲಿ, ಹೆಂಗೋ ಉಜ್ಜಕ್ ಹೋಗ್ಬಾರ್ದು, ಸ್ಲೋಗಿ ಹ್ಯಾಂಡಲ್ ಮಾಡಬೇಕು. ಇದು ಹೋದ ವಾರದಿಂದ ನಾನು ಕಲ್ತ್ಕೊಂಡಿರೋದು. ಅಂದ್ರೆ ನಾವು ಸ್ಕ್ರಬ್ ಮಾಡಿದ್ರೆ ಫ್ರೆಂಡ್ಸ್ ಪೋರ್ಸ್ ಎಲ್ಲ ಓಪನ್ ಆಗ್ತಿತ್ತಲ್ಲ, ಆಮೇಲೆ ಫೇಸ್ ಪ್ಯಾಕ್ ಹಚ್ಚಿದ್ರೆ ಅದೆಲ್ಲ ನೀಟಾಗಿ ಫೇಸ್ಗೆ ಸೆಟ್ ಆಗ್ತೈತೆ ಅಂತ. ಅಕ್ಕಿಟ್ ನಾನೇ ಮನೇಲೆ ಮಾಡ್ಕೊಂಡಿದ್ ಫ್ರೆಂಡ್ಸ್. ರುಬ್ಬಿಟ್ಟು ಫಸ್ಟ್ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ರುಬ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡು ಜರಡಿ ಹಿಡಿದಿಟ್ಕೊಂಡಿರೋದು. ಒಂದಿನ ಬ್ಯೂಟಿಷಿಯನ್ ಆಗ್ಬಿಡ್ತೀನಿ ಅಂತ ಭಯ ಆಗ್ತೈತೆ ಫ್ರೆಂಡ್ಸ್. ನಾಳೆ ನಾನು ಎಲ್ಲೆಲ್ಲ ಹೋಗ್ಬೇಕು ಫ್ರೆಂಡ್ಸ್, ಅಂಜನಾಪುರ ಹತ್ರ ಹೋಗ್ಬೇಕು. ಹೆಂಗ್ ಹೋಗ್ತೀನೋ ಹೆಂಗ್ ಬರ್ತೀನೋ ಗೊತ್ತಿಲ್ಲ, ಬಟ್ ರೆಡಿ ಮಾತ್ರ ಆಗ್ತಾ ಇದ್ದೀನಿ. ನನ್ಗೆ ಲಾಂಗ್ ಜರ್ನಿಗಳಂದ್ರೆ ಸ್ವಲ್ಪ ಬೇಜಾರು. ಮದ್ವೆ ಅಂತ ಗೊತ್ತು, ಮುಹೂರ್ತ ಎಷ್ಟೊತ್ಕಂತಾನು ಮರ್ತ್ಬಿಟ್ಟೆ. ಅದ್ರ ಮದ್ವೆ ನನ್ನ ತಲೆನೋವಿಗೆ ಬಂದಿದ್ಯಲ್ಲ,
ಅಲ್ಲ ಈ ಚಳಿಗಾಲದಲ್ಲಿ ಬಿಟ್ಟು ಬೇಸಿಗೆಗಾಲದಲ್ಲಿ ಮದುವೆ ಆಗಿದ್ರೆ ಆಗ್ತಾ ಇರ್ಲಿಲ್ವಾ? ಅಂದ್ರೆ ನಾನು ಎದ್ದು ಆರಾಮಾಗಿ ರೆಡಿಯಾಗಿ ಹೋಗ್ತಿದ್ದೆ. ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದೊಳಕಾಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಮದ್ವೆನೇ ಬೇಡ ಅನಿಸ್ತಿದೆ. ನಾನ್ ಮದುವೆ ಬೇಡ ಅಂದ್ರೆ ನನ್ನ ಫ್ರೆಂಡ್ಸ್ ಸುಮ್ಮನೆ ಇರ್ಬೇಕಲ್ಲ, ಹಾಗೆ ಆಗ್ತೈತೆ ಮದುವೆ. ನಾನು ಹೋದ್ಸಲ ಅಲ್ಲಿ ಟ್ರೈ ಮಾಡಿದಾಗ ಇದು ಸ್ಕ್ರಬ್ಬರ್ ಯೂಸ್ ಮಾಡಿದೆ, ಅದು ಡ್ರೈ ಆಗ್ತೈತೆ ಫ್ರೆಂಡ್ಸ್. ಸೇಮ್ ಅಕ್ಕಿಟ್ಟು ಸಹ ಡ್ರೈ ಆಗ್ತೈತೆ. ಅಂದ್ರೆ ನೆನ್ಸ್ಕೊಂಡ್ ನಾವು ಸೇಮ್ ಅದ್ರ ತರನೇ ಸ್ಕ್ರಬ್ ಮಾಡಬಹುದು. ಬ್ಲಡ್ ಸರ್ಕ್ಯುಲೇಷನ್ ಫೇಸ್ ಅಲ್ಲಿ ಚೆನ್ನಾಗಾದ್ರೆ ಗ್ಲೋ ಆಗ್ತೈತೆ ಫ್ರೆಂಡ್ಸ್ ಸ್ಕಿನ್. ನಾವು ಅವಾಗ ಬ್ಯೂಟಿ ಬಗ್ಗೆ ಎಲ್ಲ ವಿಡಿಯೋ ನೋಡಿ ಕಲ್ತ್ಕೋತೀವಿ ಫ್ರೆಂಡ್ಸ್. ಅದು ಡಾಕ್ಟರ್ಸ್ ವಿಡಿಯೋ ಮಾಡೋದು ಮಾತ್ರ. ಅಪ್ಪ ಸೊಳ್ಳೆಗೂ ಸರಿಯಾಗಿ ಕೊಚ್ತವೆ. ಏನಪ್ಪ ಇದು ಮಟ್ಟ ಮಧ್ಯಾಹ್ನ? ನಾನು ಓಕೆ ಹಾಕೊಂಡ್ರೆ ನೀನು ಬೇರೆ ಮದ್ವೆ ಮಾಡ್ಕೊಳ ಅಂತ ಪ್ಲಾನು? ಫ್ರೆಂಡ್ಸ್ ಆಗ್ತಾ ಇಲ್ಲ, ಒಂದ್ ನಿಮಿಷ. ವಾವ್, ಈ ಸ್ನೋ ಎಫೆಕ್ಟ್ ಅಲ್ಲಿ ಭಯಂಕರವಾಗಿ ಕಾಣಿಸ್ತಾ ಇದೀನಲ್ಲ ಫ್ರೆಂಡ್ಸ್. ಅಪ್ಪ ಓಕೆ ಫ್ರೆಂಡ್ಸ್, ಇದು ಚೆನ್ನಾಗಿ ಡ್ರೈ ಆಗೈತೆ. 5 ನಿಮಿಷ ನಿಧಾನಕ್ಕೆ ಮಸಾಜ್ ಮಾಡಿದೆ, 5 ನಿಮಿಷ ಬಿಟ್ಟೆ, ಸಾಕು. ಇದು ನಮ್ಮ ಸ್ಕ್ರಬ್ಬರ್. ಈಗ ನಾನು ಹೋಗಿ ನೀಟಾಗಿ ಮುಖ ತೊಳ್ಕೊಂಡ್ಬರ್ತೀನಿ, ಆಮೇಲೆ ಅದ್ರ ಮೇಲೆ ಫೇಸ್ ಪ್ಯಾಕ್ ಹಚ್ಚೋಣ. ಸೋಪ್ ಹಾಕ್ತೇನೆ, ಮುಖ ತೊಳ್ದೆ ಫ್ರೆಂಡ್ಸ್. ಅಪ್ಪ ಹೆಂಗ್ ಕಾಣಿಸ್ತಿದ್ದೀನಿ? ಫುಲ್ ಫೇಸ್ ಪ್ಯಾಕ್ ಎಲ್ಲ ಆದ್ಮೇಲೆ ರಿಸಲ್ಟ್ ಕೇಳ್ತೀನಿ, ಹೇಳು ಆಯ್ತಾ? ಶಿವ ಕೆಲಸ ಐತೆ ಫ್ರೆಂಡ್ಸ್, ಬಾನಾರನು ಕೆಲಸ ಇರ್ತೈತೆ ಫ್ರೆಂಡ್ಸ್. ನರ್ಸರಿ ತುಂಬಾ ತೆಂಗಿನಕಾಯಿ ತೋಟ ಗಿಡಗಳೈತಲ್ಲ, ಎಲ್ಲಾ ತೆಂಗಿನಕಾಯಿ ಎಲ್ಲ ಹಾಕೊ ಬಂದು ರೂಮಲ್ಲಿ ಹಾಕ್ಬೇಕು. ಓನರ್ ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಾಗ ಕೆಲಸ ಐತೆ, ನನ್ಗೆ ಈ ಕೆಲಸ. ಫ್ರೆಂಡ್ಸ್, ನಾನು ಇವತ್ತು ಹಿಮಾಲಯ ಅವ್ರದ್ದು ಹರ್ಬಲ್ಸ್ ಫೇರ್ನೆಸ್ ಕೇಸರ್ ಫೇಸ್ ಪ್ಯಾಕ್ ಹಾಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ಫ್ರೆಂಡ್ಸ್, ನೀವು ಲಿಂಕ್ ಕೇಳ್ತೀರಾ. ಇದು ನಾನು ತಗೊಂಡಿದ್ದಲ್ಲ, ನಮ್ಮ ಅಕ್ಕ ಕೊಟ್ಟಿದ್ದು. ಯೂಸ್ ಮಾಡಿ ನೋಡು, ಅಡ್ಜಸ್ಟ್ ಆದ್ರೆ ತಗೋಬಹುದು ಅಂತ. ಮತ್ತೆ ಯಾರಾದ್ರೂ ಸ್ಕಿನ್ ಕೇರ್ಗಳು ಅದು ಇದು ಪ್ರಾಡಕ್ಟ್ ಲಿಂಕ್ ಕೇಳಿದ್ರೆ ಸ್ವಲ್ಪ ಭಯ ಆಗ್ತೈತೆ ಫ್ರೆಂಡ್ಸ್. ಅಂದ್ರೆ ಅದ್ ನಿಮ್ಗೆ ಅಡ್ಜಸ್ಟ್ ಆಗ್ದಿರಾ ಮುಖ ಹಾಳಾದ್ರೆ ಅಂತ. ಎಲ್ಲಾ ಕ್ರೀಮು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ವಲ್ಲ, ಅದೇ ಸ್ವಲ್ಪ ಟೆನ್ಷನ್. ಓಕೆ ಫ್ರೆಂಡ್ಸ್, ಈಗ ನಾನು ಕೇಸರ್ ಫೇಸ್ ಪ್ಯಾಕ್ ನ ಹಚ್ತಾ ಇದ್ದೀನಿ. ಸ್ಮೆಲ್ ಚೆನ್ನಾಗೈತೆ. ಅಪ್ಪಿ ಕಾರ್ತಿ ತ್ವಚೆ ಬೇಕಾದ್ರೆ ಒಂದ್ 10 ನಿಮಿಷ ನನಗೆ ನಿನ್ ಮುಖನ್ ಕೊಡು. ಅದೃಷ್ಟ ಇಲ್ಲ ಫ್ರೆಂಡ್ಸ್, ಅದೃಷ್ಟ ಇಲ್ಲ. ನನ್ನಂತ ಬ್ಯೂಟಿಷಿಯನ್ಗೆ ಕೈಗೆ ಫೇಸ್ ಕೊಡ್ಬೇಕಂದ್ರು ಧೈರ್ಯ ಮಾಡ್ಬೇಕು. ಇದನ್ನ ಈ ತರ ಐತೆ, ಇದನ್ನ ಈ ತರ ಹಚ್ಕೊಳ್ಳೋದಾ? ಇದನ್ನ ಮೊನ್ನೆ ಹಚ್ಕೊಂಡಿದ್ನಲ್ಲ ನಾನು. ಮಾಮೂಲಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಹೆಂಗ್ ಹಚ್ಕೊಂಡು ಹಂಗೆ ಹಚ್ಕೊಳ್ಳೋದಂತೆ. ಅಂತೆ ಹಿಮಾಲಯ ಅಲ್ವಾ, ಅದಕ್ಕೆ ಸ್ವಲ್ಪ ಧೈರ್ಯವಾಗಿ ಹೇಳಿದೆ. ಆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತೈತೆ. ಯಾಕಂದ್ರೆ ನಾನು ಅದೇ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೆ ಇಷ್ಟು ವರ್ಷ. ಅದಕ್ಕೆ ಲಿಪ್ ಬಾಮ್ ಒಂದು ಯೂಸ್ ಮಾಡ್ಬಿಟ್ಟು ಆ ಪ್ರಾಡಕ್ಟ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದೀನಿ. ತುಂಬಾ ಜನ ಯೂಸ್ ಮಾಡ್ತಾರಲ್ಲ, ಎಲ್ರಿಗೂ ಯಾರು ಇದ್ರ ಬಗ್ಗೆ ಬ್ಯಾಡಾಗಿ ಹೇಳಿಲ್ಲ. ಆ ಧೈರ್ಯ. ಮದುವೆ ಹೆಣ್ಣಿಗೆ ಟೆನ್ಷನ್ ಇಲ್ಲ. ಅದೇ ಒಂದು ಫೇಸ್ ಪ್ಯಾಕ್ ಆಗ್ತಾ ಇಲ್ಲ, ಒಂದು ಪಾರ್ಲರ್ಗೆ ಹೋಗ್ತಾ ಇಲ್ಲ. ನಾನ್ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀನಿ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೊನ್ನೆ ಅವತ್ತು ಏರ್ ಕಟ್ಕೋದಾಗ ಅವರು, ನೀವು ಯೂಟ್ಯೂಬರಾ, ಮುಖ ಇಷ್ಟ ಹಿಂಗಿದೆ ನಿಮ್ಗೆ, ಏನು ಒಳ್ಳೆ ಡ್ರೆಸ್ ಹಾಕಲ್ಲ ಹಂಗಿಂಗೆ ಅಂದಾಗ ನನ್ಗೆ ಛಲ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಇನ್ಮೇಲೆ ಅಂತ. ಅಂದ್ರೆ ಅಷ್ಟು ಚೇಂಜ್ ಆಗಕ್ ಹೋಗಲ್ಲ. ಇದೆಲ್ಲ ಕ್ರೀಮ್ ಐತೆ ಅಂತ ಹಚ್ತಾ ಇದೀನಿ ಅಷ್ಟೇ. ಇಲ್ಲಾಂದ್ರೆ ಅಮ್ಮ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ನಾನು ಚೇಂಜ್ ಆಗಕ್ಕಾಗ್ತೈತೆ ಫ್ರೆಂಡ್ಸ್. ಅದು ನಮ್ಮ ಹುಟ್ಟು ಗುಣ, ಅದಕ್ಕೆ ನಾವು ಚೇಂಜ್ ಆಗಕ್ಕಾಗಲ್ಲ. ಇವಾಗ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ ಫೇಸ್ ಪ್ಯಾಕ್ ಹಚ್ಕೊಂಡು ಮಾತಾಡ್ಬಾರ್ದು. ಅದಕ್ಕೆ ಇವಾಗ ಇಷ್ಟು ಬೇಕು ಅಷ್ಟು ಮಾತಾಡ್ಬಿಡ್ತೀನಿ. ಲಿಪ್ ರಸ್ಟಲ್ಲಿ ಎಷ್ಟು ಬೇಕು ಅಷ್ಟು ಮಾತಾಡ್ಬಿಡ್ತೀನಿ, ಆಮೇಲೆ ಮ್ಯೂಟ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಮೇಕಪ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಅದು ಇದಾಗದಾಗ ಏನಾರ ಮಿಸ್ಟೇಕ್ಸ್ ಆದ್ರೆ ನೀವು ಹೇಳ್ತೀರಾ, ಅವಾಗ ಖುಷಿ ಆಗ್ತೈತೆ. ಮೋಸ್ಟ್ಲಿ ನಾನು ಯೂಟ್ಯೂಬ್ ಮಾಡ್ಲಿಲ್ಲ ಅಂದಿದ್ರೆ ಇದ್ರ ಬಗ್ಗೆ ನನ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಕೆಲವೊಂದು ಮೇಕಪ್ ಅದು ಇದೆಲ್ಲ ಏನ್ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನನ್ನ ಕೆಲಸ ಆಯ್ತು ನಾನಾಯ್ತು ಅಂತ ಇದ್ಬಿಡ್ತಿದ್ದೆ. ಓಕೆ ಫ್ರೆಂಡ್ಸ್, ಈಗ ಫೇಸ್ ಪ್ಯಾಕ್ ಹಚ್ಚಿದ್ದೀನಿ. ಇದು ಒಂದು 15-20 ನಿಮಿಷ ಕಾಲ ಬಿಟ್ಟು ಚೆನ್ನಾಗಿ ಡ್ರೈ ಆದ್ಮೇಲೆ ಫೇಸ್ ವಾಶ್ ಮಾಡೋದಷ್ಟೇ. ಈಗ ಮಾತಾಡ್ಬಾರ್ದು ಫ್ರೆಂಡ್ಸ್, ನಾನು ಅದಕ್ಕೆ ಮಾತಾಡ್ತಾ ಇಲ್ಲ. 2000 years later. ಓಕೆ ಫ್ರೆಂಡ್ಸ್, ಇದೊಂದ್ ಸ್ವಲ್ಪ ಬೂದಿ ಬೂದಿ ತರ ಬಂದೈತೆ ಅಂದ್ರೆ ಡ್ರೈ ಆಗೈತೆ ಅಂತ ಅರ್ಥ. ಈಗ ಅಪ್ಪಿ ನನಗೆ ಮುಖ ತೊಳಕ್ ಹೋಗೋಣ ಅಂತಿದೆ. 2 ಸೆನ್ಸಿಂದ ಏನಾಗ್ತೈತೆ? ನನ್ ಮುಖಕ್ಕೆ ಏನಾದ್ರು ಡ್ಯಾಮೇಜ್ ಆಗ್ತೈತಾ? ಜಾಸ್ತಿ ಶಾಸ್ತ್ರ ಸಂಪ್ರದಾಯ ಮೂಢನಂಬಿಕೆ ನಂಬೋರು ಹಿಂಗೆಲ್ಲ ಫ್ರೆಂಡ್ಸ್ ರಿಯಾಕ್ಟ್ ಮಾಡೋದು. ನನ್ ಮುಖದಲ್ಲಿ ಚೇಂಜಸ್ ಹೇಳಪ್ಪಿ. ಚೇಂಜ್ ವೈಟ್ ಇದೀನಿ, ಚೆನ್ನಾಗಿದೆ. ಬೆಳಗ್ಗೆ ಹೆಂಗಿತ್ತು, ಇವಾಗ ಹೆಂಗಿದ್ದೀನಿ? ಬೆಳಗ್ಗೆ ಸೂಪರ್ ಚೆನ್ನಾಗಿ.
ನಾನು ಇದನ್ನ ನೀರು ನಾವು ಕೊಟ್ಟಂಗೆ ಕಪ್ಪಿದ್ದೀವಿ ಡ್ರೆಸ್ ಬೇಕಾಗ್ಲಾ ನಾವು ಹುಡುಗಿ ಚಟ ನೋಡಿ ಹುಡುಗರು ಇವಾಗ ಜಾಸ್ತಿ ಬೇಕಪ್ ಮಾಡ್ತಾರಪ್ಪಿ ಪ್ಲೀಸ್ ಬಾ ಹಾ ಎತ್ಕೊಂಡ್ ಬರ್ಲಾ ಎತ್ಕೊಂಡ್ ಬರ್ಲಾ ಹತ್ರ ಬಾ ನಿಮಿಷ ಎಷ್ಟು ಓ ಮೈ ಗಾಡ್ ಮದುವೆ ಮುಂಚೆ ನಾನು ಸರಿಯಾಗಿ ನೋಡ್ಲಿಲ್ಲ ನನ್ನ ಗಂಡನ ನಾನು ಮೋಸ ಹೋದೆ ಓಕೆ ಫ್ರೆಂಡ್ಸ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಚಿ ಬೊಟ್ಟು ಇಟ್ಕೋತೀನಿ ಅಷ್ಟೇ ಮತ್ತೆ ಇದನ್ನ ಹಚ್ಕೊಂಡ್ಮೇಲೆ ಬಿಸಿಲಿಗೆಲ್ಲ ಹೋಗ್ಬಾರ್ದಂತೆ ಫ್ರೆಂಡ್ಸ್ ಅದಕ್ಕೆ ನಾನು ಸಂಜೆ ಮೇಲೆ ಹಚ್ಕೊಂಡಿದ್ದೆ ಹೆಂಗಿದ ರಾತ್ರಿ ಎಲ್ಲ ಬಿಸಿಲಿರಲ್ವಲ್ಲ ಅದಕ್ಕೋಸ್ಕರ 2 hours later. ಹಾಯ್ ಫ್ರೆಂಡ್ಸ್ ಈಗ ಸಂಜೆ 6 ಗಂಟೆ ಆಗ್ತಾ ಬಂತು ಈಗ ಅಡ್ಗೆಗೆ ನಾನು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದ್ ರೌಂಡ್ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಅಲ್ಲಿ ಏನ್ ನಮ್ಗೆ ಈಗ ತಿನ್ನಕ್ ಆಗ್ತೈತೆ ಆತರ ಅಂದ್ರೆ ಅಂಗಡಿಲಿ ಎಲ್ಲ ತಿನ್ನೋ ಐಟಮ್ಸ್ ಇರ್ತೈತೆ ಅಂದ್ರೆ ಮಶ್ರೂಮ್ ಸಿಗ್ತೈತೆ ಅಂತ ಅನ್ಕೊಂಡ್ ಹೋಗ್ತಿದೀವಿ ಆದ್ರೆ ಇಷ್ಟೊತ್ತಲ್ಲಿ ಈ ಏರಿಯಾದಲ್ಲಿ ಮಧ್ಯಾಹ್ನ ಮೇಲೂ ಸಹ ಸಿಗಲ್ಲ ಬೆಳಗ್ಗೆನೆ ಖಾಲಿ ಆಗ್ಬಿಟ್ಟಿರ್ತೈತೆ ಆದ್ರೆ ಇವತ್ತು ಕಾರ್ತಿಕ ಮಾಸ ಅಲ್ವಾ ಇಟ್ಟಿರ್ಬೋದು ಅಂತ ಒಂದ್ ಐಡಿದ ಮೇಲೆ ಹೋಗ್ತಾ ಇದೀವಿ ಅದಿಲ್ಲಾಂದ್ರೆ ಪನ್ನೀರು ಅದು ಇಲ್ಲಾಂದ್ರೆ ಹೊಟ್ಟೆಗೆ ತಣ್ಣೀರು ಹೆಂಗಪ್ಪೆ ಈ ತರ ಅನ್ಕೊಂಡ್ ಹೋಗ್ತಾ ಇದೀವಿ ಲೈಟ್ ಆಗಿ ಬಾ ಫಸ್ಟ್ ಶಿವನೇ ಕಳಿಸ್ರೆ ತರಲ್ಲ ಫ್ರೆಂಡ್ಸ್ ಅದಿಲ್ಲ ಇದಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತೈತೆ ಅದಕ್ಕೆ ಮತ್ತೆ ಪನ್ನೀರ್ ಕೇಳಕ್ಕೆ ಗೊತ್ತಾಗ್ತಾ ಇಲ್ವಂತೆ ಅದಕ್ಕೆ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ತರಕ್ ಹೋಗ್ತಾ ಇರೋದು ಅಪ್ಪೆ ಅದು ರೇಟ್ ಸಹ ಗೊತ್ತಿಲ್ಲ ನನಗೆ ಈಗಲೇ ಹೇಳ್ಬಿಡ್ತಾ ಇದೀನಿ ಅಂದ್ರೆ ಸ್ವಲ್ಪ ಆ ಪನ್ನೀರು ಮತ್ತೆ ಮಶ್ರೂಮ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅದ್ ತಂದ್ಬಿಟ್ಟು ಏನ್ ಸಿಕ್ತಿತ್ತು ಅದ್ ತಂದ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಇದು ಮಾಡೋಣ ಅಂತ ತಮ್ಮ ಮನೆ ಹತ್ರ ಹೋಗಿರು ಬರ್ತೀವಿ ಏನು ಅನ್ಕೋಬೇಡ ನಡಿಯಪ್ಪಿ ಅಪ್ಪಿ ಆಕಾಶದ ಅನ್ಕೊಂಡಾಗೆ ನೀಲಿ ಕಲರ್ ಕಾಣಿಸ್ತೈತಪ್ಪಿ ಬ್ಲೂ ಇರ್ಬೇಕಾನೆ ನೀಲಿ ಕಲರ್ ಕಾಣಿಸ್ತೈತೆ ಬೇಸಿಗೆಯಲ್ಲಿ ನೀಲಿ ಕಲರ್ ಆಗ್ತೈತೆ ಓ ಮೈ ಗಾಡ್ ಗಡಗಡ ಸೀಸನ್ ಅಲ್ಲಿ ನಾವು ಸ್ವೆಟರ್ ಹಾಕ್ತಿರ ಹೋಗ್ತಾ ಇದೀವಲ್ಲ ಪೇ ಮುಗಿತೀವಿ ಕತೆ ಹಿಂದಿನ ಕಾಲದಲ್ಲಿ ಅಣಬೆ ಎಲ್ಲಾದ್ರೂ ಬೈಲಲ್ಲಿ ಸಿಗೋದು ಇವಾಗ ಅಂಗಡಿ ಸಿಗ್ತದೆ ಅಣಬೆಗಾಗಿ ಹುಡುಕಾಟ ತಾನೇ ಪೀರು ಅಲ್ಲಿ ಬೈಲಗಳಲ್ಲಿ ಸೂಪರ್ ಟೇಸ್ಟ್ ಲೈಫಲ್ಲಿ ಅದು ತಿನ್ನಲ್ಲ ನಾನು ತಿಂದಿದ್ದೀನಪ್ಪಿ ಜಾಸ್ತಿ ಅಂತ ಹೇಳಕ್ಕಾಗಲ್ಲ ಸುಮಾರಾಗಿ ತಿಂದಿದ್ದೀನಿ ಎಲ್ಲಿ ಕೇಳ್ಕೊ ಬರ್ಲಿ ಅಂಗಡಿಗೆ ಹೋಗಿ ಕೇಳ ಅಣಬೆ ಆಯ್ತಾ ಅಂತ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದು ನನ್ ಮುಖ ನಾನೇ ನೋಡ್ಕೊಂಡಿದ್ ಒಳ್ಳೇದಾಯ್ತು ನಮ್ಗೆ ಒಂಥರ ನಾಟಿ ತರ ಸಿಕ್ತು ಫ್ರೆಂಡ್ಸ್ ನಾಟಿ ಪನ್ನೀರು ಸಾರಿ ನಾಟಿ ಮಶ್ರೂಮು ಮತ್ತೆ ಪನ್ನೀರು ಚಿಕ್ಕ ತಗೊಬಂದು ಎಷ್ಟು ಕಾಸ್ಟ್ಲಿ ಫ್ರೆಂಡ್ಸ್ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮತ್ತೆ ಅರ್ಧ ಕೆಜಿ 350 ರೂಪಾಯಿ ಪನ್ನೀರು ಇತ್ತು ಅದ್ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ತಗೊಬಂದೆ ಜಸ್ಟ್ ಟ್ರಯಲ್ ನೋಡೋಣ ಫಸ್ಟ್ ಟೈಮ್ ತಿಂತಾರದಂತ ಮತ್ತೆ ಇದು ಮಶ್ರೂಮ್ ಸಿಕ್ತು ಸಖತ್ ಖುಷಿ ಆಯ್ತು ಈ ತರ ಮಶ್ರೂಮ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಫ್ರೆಂಡ್ಸ್ ಅಂದ್ರೆ ಅಂಗಡಿಗಳಲ್ಲಿ ನಾಟಿ ತರನೇ ಇತ್ತು ಸೇಮ್ ತೋರಿಸ್ತೀನಿ ಬನ್ನಿ ನೀವೇ ಶಾಕ್ ಆಗ್ಬಿಡ್ತೀರಾ ಅಂದ್ರೆ ನೀವು ಶಾಕ್ ಆಗಲ್ಲ ಯಾಕಂದ್ರೆ ನೀವೆಲ್ಲ ನೋಡಿರ್ತೀರಾ ನಾನಿದೆ ಫಸ್ಟ್ ಟೈಮ್ ನೋಡಿದಲ್ಲ ಅದಕ್ಕೆ ನಾನು ಫುಲ್ ಶಾಕ್ ಅಲ್ಲಿದ್ದೀನಿ ನಾನ್ ಪ್ಲಾನ್ ಮಾಡ್ಕೊಂಡೋಗಿದ್ದು ಮಶ್ರೂಮ್ ಬಿರಿಯಾನಿ ಮಾಡೋಣ ಗುಂಡು ಗುಂಡು ಮಶ್ರೂಮ್ ತಂದು ಅಂತ ಇದನ್ನ ನೋಡಿದ ತಕ್ಷಣ ಮಶ್ರೂಮ್ ಮಸಾಲೆನೇ ನೆನಪಾಗ್ತಿದೆ ಫ್ರೆಂಡ್ಸ್ ಮುದ್ದೆ ಜೊತೆಗೆ ನೋಡಿ ಉದ್ದುದ ಮಶ್ರೂಮು ಸೇಮ್ ನಾಟಿ ಇದೆ ಸೇಮ್ ಅಲ್ಲ ನಾಟಿನೇ ಫ್ರೆಂಡ್ಸ್ ಇದು ನಮ್ ಟೈಮ್ ಶಾಕ್ ಆಗ್ಬಿಟ್ಟವನೆ ಏನು ಪ್ರಪಂಚದಲ್ಲಿ ನೋಡದೆ ಇರೋ ತರ ಹೊಗಳ್ತಾ ಇದ್ದೀನಲ್ಲ ಅಂತ ಟೈಮು ಗೋರ್ ಎಷ್ಟ ಆಮೇಲೆ ವೇಕಪ್ ಮಾಡ್ತೀನಿ ನಿನ್ನ ಓಕೆ ಬನ್ನಿ ಫ್ರೆಂಡ್ಸ್ ರೆಸಿಪಿ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡೋಣ ನೋಡಿ ಮಶ್ರೂಮ್ ನಾಟಿ ಮಶ್ರೂಮ್ ಇದನ್ನ ಶಿವ ಏ ಬೇಡ ಇದು ಬೇಡ ಅಂತೈತೆ ನಾಟಿ ಮಶ್ರೂಮ್ ಅಪ್ಪಿ ಅದು ನಾಟಿ ಮಶ್ರೂಮ್ ಹಿಂಗೆ ತೋರುತ್ತೆ ನೋಡಿದ್ಯಾ ಹಾ ನೋಡಿದೀನಿ ನೋಡು ಇದು ಸೇಮ್ ಹಂಗೆ ಐತೆ ಫ್ರೆಂಡ್ಸ್ ಶಿವ ನಂಬಲ್ಲ ಫ್ರೆಂಡ್ಸ್ ನಾನು ಮಾಡ್ತೀನಿ ಮತ್ತೆ ಪನ್ನೀರು ಚಿಕ್ಕ ಪ್ಯಾಕೆಟ್ ತಗೊಬಂದೆ ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡಿ ನೋಡೋಣ ಅಂತ ಇದೆಷ್ಟು 200 ಗ್ರಾಮ್ ಅಂದ್ರೆ 1/4 ಕೆಜಿ 120 ರೂಪಾಯಿ ಅಪ್ಪಿ ಇದು 60 ರೂಪಾಯಿ ಹೇಳಿದ್ರು ಸಾರಿ 80 ರೂಪಾಯಿ ಹಂಗಾರೆ ಇದು ಹಾ ಸಖತ್ ಕಾಸ್ಟ್ಲಿ ಅಪ್ಪಿ ಫ್ರೆಂಡ್ಸ್ ಪನ್ನೀರು ಸ್ಟಾಕ್ ಇಟ್ಕೋಬಹುದಾ ಎಷ್ಟ್ ದಿನ ಇಟ್ಕೋಬಹುದು ನಾಳೆ ಮಾಡ್ಬಿಡ್ತೀನಿ ಆದ್ರೆ ಇವತ್ತು ಫ್ರಿಜ್ ಅಲ್ಲಿ ಇಡ್ತೀನಿ ನಾಳೆ ಮಾಡೋ ತನಕ ಟೇಕ್ ರೆಸ್ಟ್ ನಿನ್ ಕಾಲ ತಕಡೆ ಸ್ವಲ್ಪ
ಹೋಗ್ಬಿಟ್ರೆ ನನ್ನ ತಲೆ ಮೇಲೆ ತಂದಿಟ್ಬಿಡ್ತೀಯಾ? ಓಕೆ ಫ್ರೆಂಡ್ಸ್, ಮೊದಲು ಮಶ್ರೂಮ್ ಕಟ್ ಮಾಡಿ ನೀರಿಗೆ ಹಾಕೋಬೇಕು. ಅದು ಫ್ರಿಜ್ ಇಂದ ಜಾಸ್ತಿ ಹೊತ್ತು ಆಚೆ ಇಟ್ರೆ ಕಪ್ಪಗಾಗ್ಬಿಡ್ತೈತೆ. ಅದಕ್ಕೋಸ್ಕರ ಪಪ್ಪಿ ಮಶ್ರೂಮ್ ಸಾಂಬಾರ್ ನೈಟ್ ಇಟ್ಕೊಳಂಗಿಲ್ಲ. ಓ ಮೈ ಗಾಡ್, ಬ್ಯಾಡ್ ಗಾಡ್. ನಾನೇನ್ ಅನ್ಕೊಂಡೆ ಅಂದ್ರೆ ಜಾಸ್ತಿ ಮಾಡ್ಕೊಳ್ಳೋಣ, ಶೇರ್ ತಿಂದಾಕ್ಬಿಡ್ತೀಯಾ? ನಾನು ತಿಂತೀನಿ. ನೋಡ್ತಾ ಇರ್ತೀನಿ. ಮಾಡಿಟ್ಬಿಟ್ಟು ನಾನು ನೋಡ್ತಾ ಇರ್ಬೇಕಂತ ತಿಂತಾ ಇರ್ತೈತಂತೆ. ನಮ್ಗೇನ್ ಬಾಯಿ ಇಲ್ವಾ? ಅಲ್ಲೂ ಇದೆ ಬಾಯಿ ಜೊತೆ. ಸ್ಮೆಲ್ ಒಂಥರ ಡಿಫ್ರೆಂಟ್. ಹೂವು ಆ ತರ ಐತಪ್ಪಿ. ಹೆಂಗೈತಿದು? ಫಂಗಸ್ ತರ ಕಾಣಿಸ್ತೈತಿ ನನಗೆ. ಚಿಚ್ಚಿ ಬೇಡ, ಆತರ ಉಳ್ಕೋಬಾರ್ದು. ಫ್ಲವರ್ ತರ ಐತೆ ಫ್ರೆಂಡ್ಸ್, ನಾವು ಇದನ್ನ ಬಿಡಿಸ್ಕೋಬೇಕು. ಇದು ಫಸ್ಟ್ ಟೈಮ್ ನೋಡಿದ್ದು. ನಾಟಿ ತರ ಕಾಣಿಸ್ತು ಆಚೆಯಿಂದ. ಒಟ್ನಲ್ಲಿ ಇದು ಡೋಂಟ್ ವರಿ, ಬಿ ಹ್ಯಾಪಿ ಗಂಡಪ್ಪ. ಇದು ಸಹ ತಿಂತಾರೆ. ತಿನ್ನೋದಕ್ಕೆ ತಾನೆ ಅಂಗಡಿಲಿ ಇಟ್ಟು ಮಾರ್ತಾ ಇರೋದು. ಬಿಡಿಸಿ ಹಾಕೋಬೇಕು. ನಾನು ಜಾಸ್ತಿ ಸ್ಮಾಲ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇದು ಮುದ್ದೆಗೆ ಮಾಡ್ತಾ ಇರೋದು. ನಾವೇನ ಗ್ರೇವಿ ತರ ಮಾಡ್ಕೊಂಡ್ರೆ ಸಣ್ಣ ಮಾಡ್ಕೋಬಹುದು ಜಾಸ್ತಿ. ಸೊ ನಮ್ಮ ಮುದ್ದೆಗೆ ನಮ್ಗೆ ಅದು ಪೀಸ್ ಪೀಸ್ ತರ ಸಿಗ್ಬೇಕು. ಇದು ಫ್ಲವರ್ ತರ ಇದೆ ಫ್ರೆಂಡ್ಸ್, ನಾಟಿ ಎಲ್ಲ. ಏನೋ ಅನ್ಕೊಂಡೆ, ಏನೋ ಆಯ್ತಲ್ಲಪ್ಪ ದೇವ್ರೆ. ಬಿಡು, ಎಲ್ಲ ತರ ಅಣಬೆನೂ ಟೇಸ್ಟ್ ನೋಡುವ ಅನ್ಕೊಂಡೆ. ನಾಟಿ ಹೆಂಗಪ್ಪ ಸಿಕ್ತೈತಿ ಇವ್ರಿಗೆ ಅಂತ ಅನ್ಕೊಂಡೆ ನನ್ನ ಫ್ರೆಂಡ್ಸ್. ಮೊದ್ಲು ಇದು ನೆನ್ಸಿಡ್ತೀನಿ. ಆಮೇಲೆ ಒಂದ್ 2 ಸಲ ತೊಳ್ಕೊಂಡ್ರೆ ಸಾಕು, 3 ಸಲ ತೊಳ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಂಗೆ ಅಂದ್ರೆ ಮಾಮೂಲಿ ಚಿಕನ್ ಸಾಂಬಾರ್ ತರನೇ ಮಾಡ್ತೀನಿ. ಅದ್ ತಿಂದ್ರೆ ಬೋನ್ಲೆಸ್ ಚಿಕನ್ ತಿಂದಿರೋ ತರ ಫೀಲ್ ಆಗ್ಬೇಕು. ಆತರ ಫೀಲ್ ಆಗ್ಬೇಕಂದ್ರೆ ನಾವ್ ಹಾಕೋ ಮಸಾಲಾಸ್ ಎಲ್ಲ ಕರೆಕ್ಟ್ ಆಗಿ ಹಾಕಿ ಕರೆಕ್ಟ್ ವಿಧದಲ್ಲಿ ನಾನು ಮಾಡ್ಬೇಕು. ಅದಕ್ಕೆ ಅಪ್ಪಿ ಲವಂಗ ಎಲ್ಲಿಟ್ಟೆ? ತರಲೇ ಇಲ್ಲ, ತಗೋಬ ಫ್ರೆಂಡ್ಸ್. ಫಸ್ಟ್ ಟೈಮ್ ಗೋಡಂಬಿ ಹಾಕಿ ಮಾಡ್ತಾ ಇದೀನಿ. ಪ್ಯಾಕೆಟ್ ಇತ್ತಲ್ಲ ಅದಕ್ಕೆ. ನಿಜ ಗೋಡಂಬಿ ಹಾಕಿ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಗಸಗಸೆ, ಗೋಡಂಬಿ ಇಲ್ಲಾಂದ್ರೆ ಗಸಗಸೆ ಆದ್ರೂ ಹಾಕಿ ಮಾಡ್ತಾರೆ. ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ನಾವೇನ್ ಇಟ್ಟಿದೋ ಅದ್ರಲ್ಲೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈ ತರ ಮಾಡ್ತೀನಿ, ನೀವೇನ್ ಅನ್ಕೋಬೇಡಿ. ಆದ್ರೆ ಇವತ್ತು ಸೂಪರ್ ಮಾಡ್ಬೇಕು ಅಂತ ಮಾತ್ರ ಮೈಂಡಲ್ಲಿ ಐತೆ. ನಾನ್ ವೆಜ್ ಮರ್ತೋಗ್ಬಿಡ್ಬೇಕು ಇವತ್ತು. ಇದು ಯಾವ ಕಾರ್ತಿಕ್ ಮಾಸ, ಡೈಲಿ ನಾನ್ ವೆಜ್ ನೆನ್ಸ್ಕೊಂಡು ಪನ್ನೀರು ಮಶ್ರೂಮು ತಿನ್ನೋದು. ಆದ್ರೆ ಕಷ್ಟದಿಂದ ಬಿಟ್ಟಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಭಕ್ತಿಯಿಂದಾನೇ ಬಿಟ್ಟಿರೋದು. ಕಷ್ಟದಿಂದ ಬಿಟ್ಟಿದ್ರಿ ಇವತ್ತು ಯಾವಾಗ್ಲೂ ಮಧ್ಯದಲ್ಲಿ ಜಮಾಯಿಸ್ಬಿಡ್ತಾ ಇದ್ವಿ. ಬಿಡಪಿ ತಿನ್ಬಿಡೋಣ ಹಂಗೆ ಹಿಂಗೆ ಅನ್ಬಿಟ್ಟು ನಾನೇ ಮಸ್ಕ ಹೊಡ್ಬಿಟ್ಟು ತಿನ್ಸ್ಬಿಡ್ತಿದ್ದೆ ಶಿವಾಗೆ. ಭಕ್ತಿಯಿಂದ ತಿಂತಾರೋದು. ನಾನು ಸ್ವಲ್ಪ ಮಸಾಲಾಸ್ನ ಡಿಫ್ರೆಂಟ್ ಆಗಿ ರುಬ್ಕೊಳ್ತೀನಿ ಫ್ರೆಂಡ್ಸ್. ಅಂದ್ರೆ ಕೈಯಲ್ಲಿ ರುಬ್ಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ, ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು. ಆದ್ರೆ ಮಸಾಲಾಸ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ಹಸಿ ಮಸಾಲಾನೇ ರುಬ್ಕೊಳ್ಳೋದು ಯಾವಾಗ್ಲೂ. ಸ್ವಲ್ಪ ಗೋಡಂಬಿ ಎಲ್ಲ ಹಸಿ ಮಸಾಲೆನೇ ರುಬ್ಬಿ ಮಾಡ್ತೀನಿ. ಒಂಥರ ಟ್ರಯಲ್ ಹೆಂಗ್ ಬರ್ಬೋದು ಅಂತ. ಹಸಿ ಮಸಾಲೆನೇ ರುಬ್ಕೊಳ್ಳೋದ್ರಿಂದ ಚಿಕ್ಕದೊಂದು ಜಾರ್ ತಗೊಂಡು ಅದಕ್ಕೆ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, 2 ಲವಂಗ, ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಕೊತ್ತಂಬರಿ ಇವಿಷ್ಟನ್ನೇ ಹಸಿ ಪೇಸ್ಟ್ ಮಾಡ್ಕೊಳ್ತೀನಿ. 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇನು ರುಬ್ಕೊಳಕ್ ಹೋಗಲ್ಲ. ಒಂದು ಬಾಡ್ಲಿ ಇಟ್ಕೊಂಡು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಆದಷ್ಟು ಕಡಿಮೆನೆ ಬಳಸ್ತಾ ಇದ್ದೀನಿ ಈ ಅಡುಗೆಗೆ. ಸ್ವಲ್ಪ ಸಾಸಿವೆನ ಹಾಕೊಂಡು, ಸಾಸಿವೆ ಚೆನ್ನಾಗಿ ಸುರಿದ್ಮೇಲೆ ಕರ್ಬೇವು ಸೊಪ್ಪು ಇದ್ರೆ ಹಾಕೋಬಹುದು, ಬಟ್ ಇರಲಿಲ್ಲ. ಸ್ವಲ್ಪ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ತಿನ್ನಕ್ಕೂ ಸಿಗ್ಬೇಕು, ಅದಕ್ಕೆ ಅದನ್ನ ರುಬ್ಕೊಂಡಿಲ್ಲ, ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ಹೊಸ ತರ ಮಾಡಿ ನೋಡೋಣ ಹೆಂಗ್ ಬರ್ಬೋದು ಅಂತ. ಈರುಳ್ಳಿ ಟೊಮೊಟೊನ ಪೇಸ್ಟ್ ಮಾಡಿ ಸಹ ಹಾಕೋಬಹುದು ಅಂತ ಅನ್ಸುತ್ತೆ. ನಾನು ಮೊದಲು ಈ ತರ ಟ್ರೈ ಮಾಡೋಣ, ನೆಕ್ಸ್ಟ್ ಟೈಮ್ ಆ ತರ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಆಮೇಲೆ ಟೊಮೊಟೊ ಹಾಕೊಂಡು ಈ ಟೊಮೊಟೊನ ಚೆನ್ನಾಗಿ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ, ಆದ್ರೂ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಈ ತರ ಮಾಡ್ಕೊಳ್ತಾ ಇರೋದು. ಇದು ಬೇಗ ಸಾಫ್ಟ್ ಆಗ್ಬೇಕಂದ್ರೆ ತಟ್ಟೆ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು, ಬೇಗ ಸಾಫ್ಟ್ ಆಗ್ಬಿಡ್ತೈತೆ. ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದಷ್ಟೇ. ಇದು ಹೊಸದಾಗಿ ಟ್ರೈ ಮಾಡ್ತಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಇದ್ರ ಜೊತೆಗೆ ಆಲೂಗಡ್ಡೆ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ನನಗೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ನನಗೆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ದು 1 ಸೆಕೆಂಡ್ಗೆ ಮನೆಯೆಲ್ಲ ಸ್ಮೆಲ್ ಘಮ ಘಮ ಅಂತ ನನ್ಗಾಗ್ಲೇ ಗೊತ್ತಾಗೋಯ್ತು. ಸ್ಪೆಷಲ್ ಆಗಿರ್ತೈತೆ, ಸೂಪರ್ ಆಗಿರ್ತೈತೆ ಅಂತ. ಇದು ಹಸಿ ವಾಸನೆ ಹೋಗಿ ಮೇಲೆ ಎಣ್ಣೆ ತೇಲಿ ಬರಕ್ ಸ್ಟಾರ್ಟ್ ಆದಾಗ ತೊಳೆದಿಟ್ಕೊಂಡಿರೋ ಅಣಬೆನ ಹಾಕೊಳ್ತಾ ಇದ್ದೀನಿ. ಈ ಅಣಬೆದೆ ಈಗಲೂ ಆಶ್ಚರ್ಯ ನನಗೆ, ಇದು ನಾಟಿ ಅಣಬೆನಾ ಅಂತ, ಮತ್ತೆ ಇದು ಸಿಗುತ್ತಾ ಅಂತ. ಮತ್ತೆ ಟೇಸ್ಟ್ ಅಷ್ಟೇ, ಯಾವುದೇ ನಾಟಿ ಅಣಬೆ ಜೊತೆಗೆ ಇದನ್ನ ಮಾಡ್ಬಿಟ್ರೆ
ಕಂಡಿಡಿಯಕ್ಕೆ ಆಗಲ್ಲ. ಪಕ್ಕ ಇದು ನಾಟಿ ಅಣಬೆನೆ ಅಂತ ಹೇಳ್ತಾರೆ. ಅಷ್ಟು ಟೇಸ್ಟ್ ಆಗಿತ್ತು. ಮೊದಲನೇ ಸಲ ಈ ತರ ಅಣಬೆ ಟ್ರೈ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ಮೇಲೆ ಗುಂಡು ಗುಂಡಾಗಿರೋ ಅಣಬೆ ಬಿಟ್ಟು ಇದಕ್ಕೆ ನಾನಂತೂ ಶಿಫ್ಟ್ ಆಗ್ಬಿಡ್ತೀನಿ. ಅಷ್ಟು ಟೇಸ್ಟ್ ಆಗಿತ್ತು. ಇದನ್ನ ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅಂದ್ರೆ ಆ ಮಸಾಲೆ ಎಲ್ಲ ಹಿಡಿಬೇಕು ಅಂದ್ಬಿಟ್ಟು. ಮತ್ತೆ ನೀರು ಹಾಕೊಳಕ್ ಹೋಗ್ಲಿಲ್ಲ ಮೊದ್ಲಿಗೆನೆ, ಅದೇ ಚೆನ್ನಾಗಿ ನೀರು ಬಿಟ್ಕೊಡುತ್ತಲ್ಲ, ಆಮೇಲೆ ಮಸಾಲೆ ಎಲ್ಲ ಹಾಕೊಳ್ಳೋಣ ಅಂತ. ಆಮೇಲೆ ಅದು ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಧನಿಯಾ ಪುಡಿ ಸ್ವಲ್ಪನೇ ಹಾಕೋಬೇಕು, ಯಾಕಂದ್ರೆ ಚಕ್ಕೆ ಲವಂಗ ಹಾಕೊಂಡಿದೀವಲ್ಲ, ಸ್ವಲ್ಪ ಮಸಾಲೆ ಆಗ್ಬಿಡುತ್ತೆ ಅನ್ಬಿಟ್ಟು ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇದು ಕಲಸ್ಬೇಕಾದ್ರೆ ಅಷ್ಟೇ ನೀರು ಬಿಟ್ಕೊಳ್ತಾನೆ ಇತ್ತು, ಅದಕ್ಕೆ ಮೊದಲಿಗೆ ನೀರು ಹಾಕೊಂಡಿಲ್ಲ ನಾನು. ಇದು ಕುದಿಬೇಕಾದ್ರೆ ಸ್ವಲ್ಪ ಗಟ್ಟಿ ಆಯ್ತು, ಅದಕ್ಕೆ ಅದೇ ಜಾರ್ಗೆ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಅವಾಗ ಕರೆಕ್ಟ್ ಆಗಿ ಸರಿ ಹೋಯ್ತು. ನನಗೆ ಮಾಡ್ಬೇಕಾದ್ರೆ ಒಂದೇ ಅನ್ಸಿದ್ದು, ಈ ತರ ಮಾಡ್ಕೊಂಡು ಇಲ್ಲ ಚಪಾತಿ, ಪೂರಿ, ದೋಸೆ ಈ ತರ ಮಾಡ್ಕೋಬಹುದು, ಮುದ್ದೆಗೆ ಸೆಟ್ ಆಗಲ್ಲ ಅಂತ ಅನಿಸ್ತು. ಆಮೇಲೆ ಲಾಸ್ಟ್ ಅಲ್ಲಿ ಗರಂ ಮಸಾಲ ಹಾಕಿ 1-2 ನಿಮಿಷ ಕುದಿಸ್ಕೊಳಕ್ ಬಿಟ್ಟೆ. ಯಾವುದೇ ಚಿಕನ್ ಮಟನ್ ಸಾಂಬಾರ್ಗೆ ಕಮ್ಮಿ ಇಲ್ಲ, ಇದಂತೂ ಸ್ಮೆಲ್ಲು ಅದೇ ತರನೇ ಇತ್ತು. ಇನ್ನೊಂದ್ಸಲ ನಾನು ಏನಾರ ಟ್ರೈ ಮಾಡಿದ್ರೆ ಪಕ್ಕ ಪರೋಟಗಾಗ್ಲಿ ಪೂರಿಗಾಗ್ಲಿ ಈ ಗ್ರೇವಿ ಟ್ರೈ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀನಿ. 2 ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಹಾಕೊಂಡೆ. ಕಸೂರಿ ಮೆಂತಿ ಇದ್ರೆ ಅದನ್ನ ಹಾಕೊಂಡ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ನಮ್ಮನೇಲಿ ಅದೆಲ್ಲ ಇಲ್ಲ. ಆಮೇಲೆ ಅನ್ನದ ಮುದ್ದೆನೆ ಮಾಡ್ಕೊಂಡೆ. ನಮ್ಮನೇಲಿ ಇನ್ನೇನ್ ರಾಗಿ ಹಿಟ್ಟು ಖಾಲಿ ಆಗ್ತಿದೆ ಅನ್ನೋ ಟೈಮಲ್ಲಿ ಅನ್ನದ ಮುದ್ದೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀನಿ. ಲುಕಿಂಗ್ ಸೋ ಬ್ಯೂಟಿಫುಲ್. ಎಷ್ಟು ಖುಷಿ ಆಗ್ಬಿಡ್ತಾ ನನ್ ಗಂಡನ್ಗೆ. ಮಿಸ್ ಮಾಡ್ಕೋತಾ ಇದೀಯಪ್ಪ ನಾನ್ ವೆಜ್ಜಾ? ಸೂಪರ್ ಆಗ. ಸೂಪರ್ ಆಗ. ತಿನ್ಬಾ ನೋಡು. ಬರ್ತೀನಿ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ಯಾವ್ದಾರ ನಾನ್ ವೆಜ್ ಫಂಕ್ಷನ್ ಅಲ್ಲಿ ಹೋದ್ರೆ ಘಮ ಘಮ ಅಂತ ಬರ್ತಿದಲ್ಲ, ಸೇಮ್ ಸ್ಮೆಲ್ ಅದಪ್ಪಿ. ನೋಡು ಅನ್ಬೆ ಟೇಸ್ಟ್ ಚೆನ್ನಾಯ್ತಾ? ಪರ್ಫೆಕ್ಟ್, ಸಕ್ಕದ ಬಂದಿದಪ್ಪಿ ಅಣ್ಬೆ. ಇದು ಈ ತರ ಇದೆ, ಫಸ್ಟ್ ಟೈಮ್ ನೋಡ್ತಿರೋದು. ಅದಕ್ಕಿಂತ ಈ ಅಣಬೆ ಟೇಸ್ಟ್ ಐತಪ್ಪಿ ನಿಜ ಫ್ರೆಂಡ್. ಅದೊಂದ್ ಸ್ವಲ್ಪ ಬೇರೆ ತರ ಸ್ಮೆಲ್ ಬಂದಿದೆ. ಈ ಅಡುಗೆ ಮಾಡಿರೋದಕ್ಕೂ ಸಾರ್ಥಕ ಆಯ್ತಪ್ಪಿ. ನಿಜವಾಗ್ಲೂ ನಾಟಿ ತರ ಇಲ್ವಾ? ನಾಟಿ ಅಣಬೆ ಫ್ರೆಂಡ್ಸ್, ನಾನು ಹೇಳಿದ್ ಕರೆಕ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಪಕ್ಕ ನಾಟಿ ಅಣಬೆ ಟೇಸ್ಟ್. ನನ್ನ ಸ್ಕಿನ್ ಫುಲ್ ಗ್ಲೋಯಿಂಗ್ ಆಗಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ದಟ್ ಈಸ್ ರೀಸನ್. ಫೇಸ್ ಪ್ಯಾಕ್ ನೋಡೋಣ, ನಾಳೆ ಇನ್ನೂ ಚೆನ್ನಾಗಿ ಕಾಣ್ಬೋದು ಅಂತ ಅನ್ಕೊಂಡಿದೀನಿ. ಓಕೆ ಫ್ರೆಂಡ್ಸ್, ನಾನೊಂದ್ ಸ್ವಲ್ಪ ಅನ್ನನೂ ಮಾಡ್ಕೊಂಡೆ ನಮ್ ಟಾಮಗನ್ಗೆ. ಹೋಗ್ಬಿಟ್ನಾ? ನಂಗೆ ಗೊತ್ತು ಅವನಿರಲ್ಲ ಅಂತ. ಅವನ್ಗೆ ಈ ತರ ಮಸಾಲ ಸಾಂಬಾರ್ಗಳು, ಬಾತ್ಗಳು, ಅವುಗಳು ಮಾತ್ರ ಇಷ್ಟ ಫ್ರೆಂಡ್ಸ್. ನಂತರನೇ ಬುದ್ಧಿ ಕಲ್ತವನೆ. ಅವನ್ನ ಕರ್ದೆ ಊಟ ಕೊಡ್ಬೇಕೀಗ. ಅಪ್ಪ ಈ ಚಳಿನಲ್ಲಿ ಹೋಗವನ ಅಂದ್ರೆ ನಮ್ ಟಾಮಗ್ ಡಬ್ಬಲ್ ಗುಂಡಿಗೆ ಪಕ್ಕ ಐತೆ. ಎಲ್ಲೇ ಇರ್ಲಿ ಒಂದೇ ಕೂಗಕ್ ಬರ್ತಾನೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬಂದ ಸರಿ ಸರಿ ಬಾ ಬಾ. ಒಂದ್ ದೊಡ್ಡ ಯಜಮಾನ ಆಗ್ಬಿಟ್ಟವ್ರೆ. ಓ ಗಾಡಿಗೂ ಚಳಿ ಆಗ್ತೈತೋ? ಸರಿಯಾಗಿದ್ಯಾ? ಒಬ್ಬೋ ಸರಿಯಾಗವನೆ ಅಲ್ಲಿ. ಬೀಸಿಲ್ಲ? ಯಾವ ನಾಯಿಗೆ ಬೇಕು ನಿನ್ನ ಋಣ ಅಂತೆ ಋಣ. ತಾಮು ತಿಂತೀಯ ಮರಿಗಳು ಊಟ ಹಾಕೊಡ್ಲಾ ಅಷ್ಟೇ ಹೇಳು. ಎಷ್ಟು ದುರಂಕಾರ ಬಂದೈತೆ ಗೊತ್ತಾ ಫ್ರೆಂಡ್ಸ್ ಇವನ್ಗೆ. ನಾನ್ ವೆಜ್ ತಿಂದೆ, ಬರೀ ಪುಳ್ಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಬೋರಿ ಆಗಿದೆ. ಏನ್ ಮಾಡಕ್ಕಾಗಲ್ಲ. ಮರಿಗಳನ್ನೆಲ್ಲ ಕರ್ಕೊಂಡ್ಬಂದು ತಿನ್ನಿಸ್ತಾ ಇರ್ತಾನೆ. ಈಗಿರೋ ಚಳಿಗೆ ನನ್ ಮರಿಗಳು ನೋಡಕ್ಕೂ ಆಗಲ್ಲ ಫ್ರೆಂಡ್ಸ್, ನಾನೇ ಫ್ರೀಸ್ ಹಾಕ್ಬಿಡ್ತೀನಿ. ಆ ಮರಿಗಳಿಗೆ ಬಟ್ಟೆ ಎಲ್ಲ ಹಾಕಿ ಇಟ್ಟಿದೀವಿ ಪಾಪ, ಆದ್ರೂ ತಡೆಯಕ್ಕಾಗಲ್ಲ ಫ್ರೆಂಡ್ಸ್. ಅವುಗಳಿಗೆ ಹೆಂಗೆ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಸ್ವಲ್ಪ ಬೆಚ್ಚಗಿರೋ ತರ ಪ್ಲೇಸ್ ಮಾಡೋಣ ಅವಕ್ಕೆ ಅಂದ್ರೆ ಐಡಿಯಾನೇ ಓಡ್ತಾ ಇಲ್ಲ. ಆ ರೂಮ್ ಒಳಗೆ ಇದ್ರೆ ಆರಾಮಾಗಿ ಬೆಚ್ಚಗಿರ್ತಾವ ಮೂಲೆಯಲ್ಲಿ. ರೂಮ್ ಒಳಗೆ ಹೋಗ್ತಿಲ್ಲ, ಈಗ ಬಂದ್ ಗಿಡದೊಳಗೇನೆ ಮಲ್ಕೋತಾವೆ. ಏನ್ ಮಾಡೋದು? ತಿಂತ ಇಲ್ಲ ಅವನು. ನಾಟಕ ಮಾಡ್ತಾವನ ಅಪ್ಪೆ. ಅವನು ಪೀಸ್ ಇಲ್ಲ ಅನ್ಬಿಟ್ಟು ನಾಟಕ ಮಾಡ್ತಾವನಪ್ಪ. ಆಟಾಡ್ಕೋ ರಾತ್ರಿ
ಆಟ ಆಡಕ್ ಹೋಗ್ತಾನ. ನಾಗಳ ಕರ್ಕೊಂಡು ತೋಟದಲ್ಲಿ ಆಟ ಆಡೋದು. ಹೋಗ್ಬೇಕಾರೆ ನೋಡೋದು ಹೋಗೋ. ಒಂದು 10 ದಿನ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್ ವಿಶ್ ಮಾಡಿ. ಯಾರ್ದೆಲ್ಲ ವಿಶಸ್ ಮಿಸ್ ಆಗೈತೆ, ಸಾರಿ ಫ್ರೆಂಡ್ಸ್. ಏನೇನೋ ಆಗ್ಬಿಡ್ದಲ್ಲ, ಮಧ್ಯದಲ್ಲಿ ವಿಡಿಯೋ ಹಾಕ್ಲಿಲ್ವಲ್ಲ 1 ವಾರ, ಹಂಗಾಗಿ ಮಿಸ್ ಆಯ್ತು. ಈಗ ವಿಶ್ ಮಾಡೋಣ. ಅಮರನ್ ಅವ್ರದ್ದು ಬರ್ತಡೇ. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಖುಷಿ ಕೌಶಿ ಹಾಯ್ ಮಕ್ಳ. ಹಾಯ್. ಸುಮತಿ ಸಿಸ್ಟರ್ ಹಾಯ್. ಹಾಯ್. ವಾಣಿ ದೇವರಾಜಣ್ಣ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಸಾರಿ ದೇವ್ ಕುಮಾರ್ ಅಣ್ಣ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನೀವು ಮೆಚ್ಕೊಂಡ್ರೆ ನೇಮ್ ಮೆಚ್ಕೊಂಡ್ ಮಾಡ್ಬಿಟ್ಟೆ, ಸಾರಿ. ನಂಜೇಗೌಡ್ರು ಹಾಯ್ ಹ್ಯಾಪಿ ಬರ್ತಡೇ ಅಣ್ಣ. ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್.